Good morning, students. Myself, Punita. I am teaching the 6th standard social science. Students, in previous class, we learned about Pallavas and Chola dynasty. Pallavas and Chola dynasty. In this class, I am here to explain the Rashtrakutas. Listen, Rashtrakutas. Listen, students, the first important dynasties of South India. Okay, first one dynasty, Rashtrakuta dynasty. Listen carefully, students. Rashtrakuta dynasty. You see, when Chalukya Empire declined, Rashtrakutas regime started. The word Rashtrakuta brings the memory of Kaviraja Marga. Listen, students. First, when Chalukya Empire declined, andre ಈ ಚಾಲುಕ್ಯ ಎಂಪೈರ್ ಸಾಮ್ರಾಜ್ಯ ಅಳಿದು ಹೋದ ನಂತರ ರಾಷ್ಟ್ರಕೂಟಸ್ ರಿಜಿಮ್ ಸ್ಟಾರ್ಟೆಡ್. ರಾಷ್ಟ್ರಕೂಟರ ಒಂದು ಆಳ್ವಿಕೆ, ರಾಷ್ಟ್ರಕೂಟ ಡೈನಸ್ಟಿ ಅನ್ನೋದು ಸ್ಟಾರ್ಟ್ ಆಯಿತು ಅಂತ ಕೂಡ ನಾವು ಹೇಳ್ಬೋದು. ದ ವರ್ಡ್ ರಾಷ್ಟ್ರಕೂಟ ಬ್ರಿಂಗ್ಸ್ ದ ಮೆಮೊರಿ ಆಫ್ ದಿ ಕವಿರಾಜ ಮಾರ್ಗ. ಲಿಸನ್, ಹಾಗೆಯೇ ರಾಷ್ಟ್ರಕೂಟ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋ ಅಂಥ ಒಂದು ಅಂತಂದರೆ ಫಸ್ಟು ಕವಿರಾಜ ಮಾರ್ಗ, ಆ್ಯಂಡ್ ನೆಕ್ಸ್ಟ್ ಒನ್ ಪಂಪ, ಆ್ಯಂಡ್ ಲಾಸ್ಟ್ ಒನ್ ಈಸ್ ಕೈಲಾಸನಾಥ ಟೆಂಪಲ್ ಆಫ್ ಎಲ್ಲೋರಾ. ಲಿಸನ್, ನಮಗೆ ರಾಷ್ಟ್ರಕೂಟರು ಅಂತಂದು ನಮಗೆಲ್ಲಾದರೂ ಒಂದು ವರ್ಡ್ ಕೇಳಿಸ್ತು ಅಂದರೆ ಅದು ನಮಗೆ ನೆನಪಿಗೆ ಬರೋ ಅಂಥದ್ದು ಆ ಕ್ಷಣಕ್ಕೆ ಯಾವುದು ಅಂದರೆ ಕವಿರಾಜ ಮಾರ್ಗ ಫಸ್ಟ್ ಅವೈಲಬಲ್ ಬುಕ್ ಇನ್ ಕನ್ನಡ ಅಲ್ವಾ. ಸೊ ಆ್ಯಂಡ್ ನೆಕ್ಸ್ಟ್ ಒನ್ ಪಂಪ, ಆದಿಕವಿ ಪಂಪ ಅಂತ ಹೇಳ್ತಾರಲ್ವ. ಸೊ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಕೈಲಾಸನಾಥ ಟೆಂಪಲ್ ಆಫ್ ಎಲ್ಲೋರಾ. ಲಿಸನ್, ಯು ಫಸ್ಟ್ ಕವಿರಾಜ ಮಾರ್ಗ. Listen, this is the first available book in Kannada. This is the first available book in Kannada. ಅಂದರೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಯಾವುದು ಅಂದರೆ ಕವಿರಾಜ ಮಾರ್ಗ ಅಂತ ಕೂಡ ನಾವು ಹೇಳ್ಬೋದು. It is a book of criticism. It was written 1200 years ago during the reign of Amoghavasha Drupatunga. Listen, students, you first. It was written 1200 years ago. ಅಂದರೆ 1200 ವರ್ಷಗಳಿಂದ ಇದು ರಚನೆ ಆಯಿತು ಅಂತ ನಾವು ಹೇಳ್ಬೋದು. ಹಾಗೆಯೇ ಇದನ್ನು ಕ್ರಿಟಿಸೈಸ್ ಮಾಡಿರೋವಂಥದ್ದು ಇಟ್ ವಾಸ್ ರಿಟನ್ ಬೈ ಶ್ರೀ ವಿಜಯ. ಶ್ರೀ ವಿಜಯ. ಇದನ್ನು ಬರೆದಂಥವ್ರು ಯಾರು ಅಂತಂದರೆ ಶ್ರೀ ವಿಜಯ ಅಂತಲೂ ಕೂಡ ನಾವು ಹೇಳ್ಬೋದು. ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ಫಸ್ಟ್ ಅವೈಲಬಲ್ ಬುಕ್ ಇನ್ ಕನ್ನಡ ಈಸ್ ಡ್ಯಾಶ್ ಅಂತ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ. ಓಕೆನಾ, 1 ಮಾರ್ಕ್ಸ್ ಕ್ವಶನ್ ಇದು. ದಿಸ್ ಈಸ್ ದ ಓಲ್ಡೆಸ್ಟ್ ಕನ್ನಡ ಲಿಟ್ರರಿ ವರ್ಕ್ ಟಿಲ್ ಟುಡೇ. ಅಂದರೆ ಈವರೆಗೂ ಕೂಡ ದೊರೆತಿರುವಂತಹ ಕನ್ನಡ ಗ್ರಂಥಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾಗಿರುವಂಥ ಒಂದು ಲಿಟ್ರರಿ ಅಂತಲೂ ಕೂಡ ನಾವು ಹೇಳ್ಬೋದು. ಓಕೆನಾ, ಶ್ರೀ ವಿಜಯ ಬರೆದಿರುವಂಥದ್ದು ಕವಿರಾಜ ಮಾರ್ಗ. ಲಿಸನ್, ರಾಷ್ಟ್ರಕೂಟ ಡೈನಸ್ಟಿ. ಇದರಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಲಿಸನ್ ಕೇರ್ಫುಲಿ. ಪಂಪ ಈಸ್ ಎ ಗ್ರೇಟ್ ಕನ್ನಡ ಪೋಯೆಟ್. ಕನ್ನಡ ಪಂಪ ಈಸ್ ಎ ಗ್ರೇಟ್ ಕನ್ನಡ ಪೋಯೆಟ್ಸ್ ಅಂತ ನಾವು ಹೇಳ್ಬೋದು. ಶ್ರೇಷ್ಠ ಕವಿ ಅಂತ ನಾವು ಹೇಳ್ತೀವಿ. ಹಿ ರೋಟ್ ಎಪಿಕ್ ಪೊಯೆಟ್ರಿ ಇನ್ ಕನ್ನಡ ಫಾರ್ ದಿ ಫಸ್ಟ್ ಟೈಮ್. ಲಿಸನ್, ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಮಹಾಕಾವ್ಯವನ್ನು ರಚಿಸಿದವ್ರು ಯಾರು ಅಂದರೆ ಪಂಪ. ದೇರ್ಫೋರ್ ಈ ಕಾಲ್ಡ್ ಆದಿಕವಿ ಅಂದರೆ ದ ಫಸ್ಟ್ ಪೊಯೆಟ್ ಅಂತ ನಾವು ಹೇಳ್ಬೋದು. ದ ಫಸ್ಟ್ ಪೊಯೆಟ್ ಆಫ್ ದಿ ಕನ್ನಡ. ಲಿಸನ್, ಆದಿಕವಿ ಅಂತ ನಾವು ಯಾರನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಪಂಪ ಅಂತಲೂ ಕೂಡ ನಾವು ಹೇಳ್ತೀವಿ. ನಿಮಗೆ ಕ್ವಶನ್ ಕೂಡ ರೈಸ್ ಮಾಡ್ತಾರೆ. ಆದಿಕವಿ ಆಫ್ ಕನ್ನಡ ಈಸ್ ಅಂತ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ. ಓಕೆನಾ?
ದ ಪೊಯೆಟ್ರೀಸ್ ರಿಟರ್ನ್ ಬಿಫೋರ್ ಪಂಪ ಆರ್ ನಾಟ್ ಎಟ್ ಅವೈಲಬಲ್. ಹಾಗೆಯೇ ಈ ಒಂದು ಪಂಪನಿಗಿಂತ ಮೊದಲು ಕನ್ನಡದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪೊಯೆಟ್ರೀಸ್ ರಿಟರ್ನ್ ಬಿಫೋರ್ ಪಂಪ ಆರ್ ನಾಟ್ ಎಟ್ ಅವೈಲಬಲ್, ಯಾವುದೇ ರೀತಿಯಾದಂಥ ಕಾವ್ಯಗಳು ಕೂಡ ಇಲ್ಲಿ ಸಿಕ್ಕಿಲ್ಲ ಅಂತ ನಾವು ಹೇಳ್ಬೋದು. ಪಂಪ ವಾಸ್ ಇನ್ ದ ಕೋರ್ಟ್ ಆಫ್ ಅರಿಕೇಸರಿ ಆಫ್ ವೇಮುಲವಾಡ. ಲಿಸನ್, ಪಂಪ ವಾಸ್ ಇನ್ ದ ಕೋರ್ಟ್ ಆಫ್ ಅರಿಕೇಸರಿ ಆಫ್ ವೇಮುಲವಾಡ ಅಂದರೆ ವೇಮುಲವಾಡದ ಅರಿಕೇಸರಿಯ ಒಂದು ಆಸ್ಥಾನದಲ್ಲಿ ಯಾರಿದ್ರು ಅಂತಂದರೆ, ಯಾವ ಕೋರ್ಟಲ್ಲಿದ್ದರು ಅಂದರೆ ಈ ಒಂದು ಪಂಪ ಅಂತಲೂ ಕೂಡ ನಾವು ಹೇಳ್ಬೋದು. ಅರಿಕೇಸರಿ ವಾಸ್ ಎ ಫೆಡಲ್ ಕಿಂಗ್ ಆಫ್ ರಾಷ್ಟ್ರಕೂಟಸ್. ಹಾಗೆಯೇ ಇವಾಗ ಅರಿಕೇಸರಿ ಅನ್ನೋರು ಕೂಡ ಏನಾಗಿರ್ತಾರೆ ಅಂತಂದರೆ ಫೆಡಲ್, ಒಬ್ಬರು ಮಾಂತ್ರಿಕರಾಗಿದ್ದರು, ಒಬ್ಬರು ಮಾಂಡಲಿಕರಾಗಿದ್ದರು ಅಂತ ಕೂಡ ನಾವು ಹೇಳ್ಬೋದು. ಪಂಪ ಹ್ಯಾಸ್ ರಿಟರ್ನ್ 2 famous poems, namely, listen, Pampa has written 2 famous poems, namely ಆದಿಪುರಾಣ and next one ವಿಕ್ರಮಾರ್ಜುನ ವಿಜಯ. ವೆರಿ ಇಂಪಾರ್ಟೆಂಟ್, ಇದು ನಿಮಗೆ ಕ್ವಶನ್ ಕೂಡ ನಿಮಗೆ ರೈಸ್ ಮಾಡ್ತಾರೆ, ಓಕೆನಾ. ಸೊ ಹಾಗಾಗಿ ಪಂಪ ಹ್ಯಾಸ್ ರಿಟರ್ನ್ 2 famous poets, namely ಆದಿಪುರಾಣ and ವಿಕ್ರಮಾರ್ಜುನ ವಿಜಯ. ಲಿಸನ್, ವಿಕ್ರಮಾರ್ಜುನ ವಿಜಯ ಈಸ್ ಆಲ್ಸೋ ಕಾಲ್ಡ್ ಪಂಪ ಭಾರತ. ಹಾಗೆಯೇ ವಿಕ್ರಮಾರ್ಜುನ ವಿಜಯ ಅದಕ್ಕೆ ನಾವೀಗ ಪಂಪ ಭಾರತ ಅಂತಲೂ ಕೂಡ ಅದನ್ನು ಕರೀತಾರೆ. ನರೇಟಸ್ ದ ಸ್ಟೋರಿ ಆಫ್ ಮಹಾಭಾರತ. ಹಾಗೆಯೇ ಇದರಲ್ಲಿ ಮಹಾಭಾರತದ ಒಂದು ಕಥೆನೂ ಕೂಡ ಇದೆ ಅಂತ ನಾವು ಹೇಳ್ಬೋದು. ದಿಸ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ದಿ ಅದರ್ ಪೊಯೆಟ್ಸ್ ವೆರಿ ಮಚ್. ಅಂದರೆ ಬೇರೆ ಈ ಒಂದು ಕನ್ನಡದ ಪ್ರಮುಖ ಕವಿಗಳ ಮೇಲೆ ಏನಾಗಿರುತ್ತಂದರೆ ಪಂಪನು ಕೂಡ ತುಂಬ ಇನ್ಫ್ಲೂಯೆನ್ಸ್ ಆಗಿರ್ತಾರೆ, ಪ್ರಭಾವವನ್ನು ಬೀರಿದ್ರು. ದಿಸ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ದಿ ಅದರ್ಸ್ ಪೊಯೆಟ್ಸ್ ವೆರಿ ಮಚ್. ಪೊನ್ನ ಹೂ ಬಿಲಾಂಗ್ ಟು ದಿ ಸೇಮ್ ಪೀರಿಯಡ್ ಈಸ್ ಆಲ್ಸೋ ಎ ಫೇಮಸ್ ಪೊಯೆಟ್ ಆಫ್ ಕನ್ನಡ ಲಿಟ್ರೇಚರ್. ದಟ್ ಪೀರಿಯಡ್, ಅದೇ ಪೀರಿಯಡಲ್ಲಿ ಸೇಮ್ ಪೀರಿಯಡಲ್ಲೇ ಈ ಒಂದು ಕನ್ನಡದ ಲಿಟ್ರೇಚರಲ್ಲಿ ತುಂಬ ಫೇಮಸ್ ಆಗಿರೋವಂಥ ಕವಿ ಅಂದರೆ ಪೊನ್ನ ಅಂತಲೂ ಕೂಡ ನಾವು ಹೇಳ್ಬೋದು, ಓಕೆನಾ. ಹಾಗಾಗಿ ಇಲ್ಲೇನು ಅಂತಂದರೆ ಪಂಪ ಈಸ್ ಎ ಗ್ರೇಟ್ ಪೊಯೆಟ್ ಅಂತ, ಗ್ರೇಟ್ ಕನ್ನಡ ಪೊಯೆಟ್ ಅಂತ ನಾವು ಹೇಳ್ಬೋದು. ಹಾಗೆಯೇ ಇವ್ರನ್ನ ಆದಿಕವಿ ಅಂತಲೂ ಕೂಡ ನಾವು ಹೇಳ್ಬೋದು. ಇವರು ಅರಿಕೇಸರಿ ಆಫ್ ವೇಮುಲವಾಡ ಕೋರ್ಟ್ ಅಂತ ಹೇಳ್ತಾರೆ. ಅರಿಕೇಸರಿ ಇರುವಂಥ ಒಂದು ವೇಮುಲವಾಡದಲ್ಲಿರುವಂಥವ್ರ ಒಂದು ಆಸ್ಥಾನದಲ್ಲಿದ್ದರು. ಸೊ ಹಾಗೆಯೇ ಪಂಪ ಹ್ಯಾಸ್ ರಿಟನ್ 2 famous poems, namely first one is ಆದಿಪುರಾಣ and second one is ವಿಕ್ರಮಾರ್ಜುನ ವಿಜಯ. ಸೊ ವಿಕ್ರಮಾರ್ಜುನ ವಿಜಯ ಈಸ್ ಆಲ್ಸೋ ಕಾಲ್ಡ್ ದ ಪಂಪ ಭಾರತ. ವಿಕ್ರಮಾರ್ಜುನ ವಿಜಯವನ್ನು ಇಲ್ಲಿ ಏನಂತ ಕರಿತಾ ಇದ್ರು, ಪಂಪ ಭಾರತ ಅಂತ, ಓಕೆನಾ. ಓಕೆ ಸ್ಟೂಡೆಂಟ್ಸ್, ಆ್ಯಂಡ್ ನೆಕ್ಸ್ಟ್ ಯು ಸಿ ಪಂಪ, ಆದಿಕವಿ ಪಂಪ. ಎಲೋರಸ್ ಆ್ಯಂಡ್ ಎಲಿಫ್ಯಾಂಟ್ಸ್ ಅಂತ ಹೇಳ್ತಾರೆ. ಲಿಸನ್, ದ ಕೈಲಾಸ ಟೆಂಪಲ್ ಆಫ್ ಎಲ್ಲೋರ ಈಸ್ ಬಿಲ್ಟ್ ಬೈ ಕಟಿಂಗ್ ಎ 100 feet tall single rock. ಲಿಸನ್, ದ ಕೈಲಾಸ ಟೆಂಪಲ್ ಆಫ್ ಎಲ್ಲೋರದಲ್ಲಿರುವಂಥ ಒಂದು ಕೈಲಾಸನಾಥ ಟೆಂಪಲ್ ಅನ್ನುವಂಥದ್ದು ಬಿಲ್ಟ್ ಬೈ ಕಟಿಂಗ್ ಎ 100 feet tall single rock, ಅಂದರೆ 100 ಅಡಿ ಎತ್ತರದ ಬಂಡೆಯನ್ನು ಕೊರೆದ್ಬಿಟ್ಟು ಮಾಡಿರುವಂಥ ಒಂದು ಸಿಂಗಲ್ ರಾಕ್, ಅಂದರೆ ಏಕಶಿಲಾ ಮಂದಿರ ಅಂತ ಹೇಳ್ತಾರೆ. ಏಕಶಿಲಾ ಮಂದಿರ ಅಂತ ಕೂಡ ನಾವು ಹೇಳ್ಬೋದು. ದ ಕೈಲಾಸನಾಥ ಟೆಂಪಲ್ ಆಫ್ ಎಲ್ಲೋರ ಈಸ್ ಬಿಲ್ಟ್ ಬೈ ಕಟಿಂಗ್ ಎ 100 feet tall single rock ಅಂತ ಹೇಳ್ತಾರೆ. 100 ಅಡಿ ಎತ್ತರದ ಒಂದು ಬಂಡೆಯನ್ನು ಕೊರೆದುಬಿಟ್ಟು ಮಾಡಿರುವಂಥ ಒಂದು ಏಕಶಿಲಾ ಮಂದಿರ ಅಂತ ಕೂಡ ನಾವು ಹೇಳ್ಬೋದು. ಕೃಷ್ಣ ಫಸ್ಟ್ ಎ ರಾಷ್ಟ್ರಕೂಟ ಕಿಂಗ್ ಬಿಲ್ಟ್ ಇಟ್. ಇದನ್ನು ನಿರ್ಮಿಸಿದಂಥವ್ರು ಯಾರು ಅಂತಂದರೆ ರಾಷ್ಟ್ರಕೂಟರ ಅರಸ 1ನೇ ಕೃಷ್ಣನಿಗೆ ಸಲ್ಲುತ್ತೆ ಅಂತ ಕೂಡ ನಾವು ಹೇಳ್ಬೋದು. ನಿಮಗಿದು ಕ್ವಶನ್ ಕೂಡ ರೈಸ್ ಆಗುತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್, ಡ್ಯಾಶ್ ಟೆಂಪಲ್ ಆಫ್ ಎಲ್ಲೋರ ಈಸ್ ಬಿಲ್ಟ್ ಇನ್ ಸಿಂಗಲ್ ಸ್ಟೋನ್ ಅಂತ ಕೊಟ್ಟಿದ್ದಾರೆ. ಯಾವ ಟೆಂಪಲು? ಕೈಲಾಸನಾಥ ಟೆಂಪಲ್, ಓಕೆನಾ.
ನೆಕ್ಸ್ಟ್ ಫೇಮಸ್ ಕಿಂಗ್, ಪ್ರಸಿದ್ಧ ಕವಿಗಳು ಪ್ರಸಿದ್ಧ ಕಿಂಗ್ಸ್, ದೊರೆಗಳು ಯಾರು ಅಂತಂದರೆ ಧ್ರುವ ಈಸ್ ದ ಫಸ್ಟ್ ಫೇಮಸ್ ಕಿಂಗ್ ರಾಷ್ಟ್ರಕೂಟಸ್, ಫೇಮಸ್ ಕಿಂಗ್ ಆಫ್ ರಾಷ್ಟ್ರಕೂಟಸ್. ಧ್ರುವ ಅನ್ನುವಂಥವ್ರು ರಾಷ್ಟ್ರಕೂಟರಲ್ಲಿಯೇ ತುಂಬ ಫೇಮಸ್ ಆಗಿರುವಂತಹ ರಾಜ ಅಂತಲೂ ಕೂಡ ನಾವು ಹೇಳ್ಬೋದು. ಇಟ್ ಮೇಡ್ ಎ ಕಾನ್ಕ್ವಿಸ್ಟ್ ಓವರ್ ನಾರ್ತ್ ಇಂಡಿಯಾ. ಹಾಗೆಯೇ ಉತ್ತರ ಭಾರತದ ಮೇಲೆ ಮೊದಲ ಬಾರಿ ದಂಡಯಾತ್ರೆ ಮಾಡಿಬಿಟ್ಟು ಯಶಸ್ವಿ ಆದರು ಅಂತ ನಾವು ಹೇಳ್ಬೋದು. ಇಸ್ ಸನ್ ವಾಸ್ ಗೋವಿಂದ ಥರ್ಡ್. ಹಾಗೆಯೇ ಅವರ ಒಂದು ಸನ್, ಅವರ ಮಗನ ಹೆಸರೇನು ಅಂದರೆ ಗೋವಿಂದ ಥರ್ಡ್ ಅಂತಲೂ ಕೂಡ ನಾವು ಹೇಳಬಹುದು. ಹಾಗೆಯೇ ಇಲ್ಲಿ ಗೋವಿಂದ ಥರ್ಡ್ ಅಂತಲೂ ಕೂಡ ನಾವು ಹೇಳ್ಬೋದು. ಅಂದರೆ ಈ ಒಂದು ರಾಷ್ಟ್ರಕೂಟರಲ್ಲಿ ತುಂಬ ಫೇಮಸ್ ಆಗಿರೋವಂಥ ಕಿಂಗ್ ಅಂದರೆ ಧ್ರುವ ಅಲ್ವಾ. ಸೊ ಈ ಧ್ರುವ ಅವರ ಒಂದು ಮಗನ ಹೆಸರು ಅಂದರೆ ಗೋವಿಂದ ಥರ್ಡ್, ಮೂರನೇ ಗೋವಿಂದ ಅಂತಲೂ ಕೂಡ ನಾವು ಹೇಳ್ಬೋದು. ಲಿಸನ್, ಹಾಗಾದರೆ ಫಸ್ಟ್ ಒನ್ ಯಾರು ಅಂತಂದರೆ ಗೋವಿಂದ ಥರ್ಡ್ ಅಲ್ವಾ. ಸೊ ಈ ಕಡೆ ಲಿಸನ್, ಗೋವಿಂದ ಥರ್ಡ್ ಈಸ್ ದ ಮೋಸ್ಟ್ ಫೇಮಸ್ ಅಮಾಂಗ್ ದಿ ರಾಷ್ಟ್ರಕೂಟರ್ಸ್. ಹಾಗೆಯೇ ಮೂರನೇ ಗೋವಿಂದ ಅನ್ನೋಂಥವ್ರು ಈ ಒಂದು ರಾಷ್ಟ್ರಕೂಟರ ಒಂದು ಸಾಮ್ರಾಟರಲ್ಲಿ ತುಂಬಾ ಫೇಮಸ್ ಆಗಿರೋ ಅಂಥವ್ರು. ಥರ್ಡ್ ಈಸ್ ದ ಮೋಸ್ಟ್ ಫೇಮಸ್ ಅಮಾಂಗ್ ದಿ ರಾಷ್ಟ್ರಕೂಟಸ್. ಹಿ ಹ್ಯಾಡ್ ಮಾಸ್ಟರ್ಡ್ ಕಂಪ್ಲೀಟ್ ಸೌತ್ ಇಂಡಿಯಾ. ಹಾಗೆಯೇ ಸೌತ್ ಇಂಡಿಯಾದಲ್ಲಿ ತುಂಬ ಕಡೆ ಇವರೇನು ಮಾಡಿದರು ಅಂತಂದರೆ ಒಂದು ಹೆಸರುವಾಸಿಯಾಗಿದ್ರು ಅಂತ ಕೂಡ ನಾವು ಹೇಳ್ಬೋದು. ಈ ಸ್ಟ್ರೆಚ್ಡ್ ಈಸ್ ಮಿಲಿಟರಿ ಪವರ್. ಹಾಗೆಯೇ ಅವರು ಯಶಸ್ವಿಯಾದಂಥ ಒಂದು ಸೈನಿಕ ಕಾರ್ಯಾಚರಣೆಯನ್ನು ಕೂಡ ಅವರು ನಡೆಸಿದರು. ಅದು ವಲೀಸ್ ಆಫ್ ಹಿಮಾಲಯ ಅಂತ ಹೇಳ್ತಾರೆ, ಹಿಮಾಲಯದ ಒಂದು ತಪ್ಪಲಿನವರೆಗೂ ಅಂತ ನಾವು ಹೇಳ್ಬೋದು. ಈಸ್ ಅಚೀವ್ಮೆಂಟ್ಸ್ ಆರ್ ಮೆನ್ಷನ್ಡ್ ಇನ್ ದಿ ಇನ್ಸ್ಕ್ರಿಪ್ಷನ್ ಆಫ್ ದಟ್ ಟೈಮ್. ಹಾಗೆಯೇ ಅವರ ಒಂದು ಮಹತ್ ಸಾಧನೆಗಳನ್ನು ಅವರ ಶಾಸನಗಳು ಇಲ್ಲಿ ತಿಳಿಸ್ತಾ ಇದ್ದಾವೆ ಅಂತ ನಾವು ಹೇಳ್ಬೋದು. ಇಟ್ ಈಸ್ ಮೆನ್ಷನ್ಡ್ ದಟ್ ಈಸ್ ವಾರ್ ಎಲಿಫೆಂಟ್ಸ್ ಟೆಸ್ಟೆಡ್ ದ ವಾಟರ್ ಆಫ್ ರಿವರ್ ಗಂಗಾ. ಅಂದರೆ ಇಲ್ಲಿರುವಂಥ ಒಂದು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿಯನ್ನು ಕೂಡ ನೋಡಿದ್ವು ಅಂತಂದು ಎಷ್ಟು ಮನೋಮೋಹಕವಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತಲೂ ಕೂಡ ನಾವು ಹೇಳ್ಬೋದು. ಗೋವಿಂದ ಥರ್ಡ್ ನಿಮಗೆ ಕ್ವಶನ್ ಕೂಡ ರೈಸ್ ಮಾಡ್ತಾರೆ. ಇದರಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ರೈಸ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಒನ್ ಕಿಂಗ್ ಅಂದರೆ ಅಮೋಘ ವರ್ಷ ನೃಪತುಂಗ. ಲಿಸನ್, ನೃಪತುಂಗ ಈಸ್ ದ ಸನ್ ಆಫ್ ಗೋವಿಂದ ಥರ್ಡ್. ನೋಡು, ನೃಪತುಂಗ ಈಸ್ ದ ಸನ್ ಆಫ್ ಗೋವಿಂದ ಥರ್ಡ್ ಅಂತ ಹೇಳ್ತಾರೆ. ಗೋವಿಂದ ಥರ್ಡ್, ಮೂರನೇ ಗೋವಿಂದನ ಮಗ ಯಾರು ಅಂದರೆ ಅಮೋಘ ವರ್ಷ ನೃಪತುಂಗ. ವೆರಿ ಇಂಪಾರ್ಟೆಂಟ್ ಇದು. ನಿಮಗೆ ಶಾರ್ಟ್ ನೋಟ್ಸ್ ಕೇಳ್ತಾರೆ ಕ್ವಶನ್ಸ್. ಇದನ್ನು ರೈಟ್ ಎ ಶಾರ್ಟ್ ನೋಟ್ ಆನ್ ಅಮೋಘ ವರ್ಷ ಅಂತ ನಿಮಗೆ ಕ್ವಶನ್ ಕೇಳ್ತಾರೆ, ಕಂಪಲ್ಸರಿ ಕ್ವಶನ್ ಇದು. ಹಿ ವಾಸ್ coronated when he was only 14 years old. ಅಂತಂದರೆ ಇವರು 14 ವರ್ಷದಲ್ಲಿದ್ದಾಗಲೇ ಇವರು ಪಟ್ಟಾಭಿಷೇಕಕ್ಕೆ ಬಂದರು ಅಂತ ನಾವು ಹೇಳ್ಬೋದು. ಹಿ ರೂಲ್ಡ್ ಫಾರ್ ಮೋರ್ ದ್ಯಾನ್ 60 years. ಲಿಸನ್, ಹಿ ರೂಲ್ಡ್ ಫಾರ್ ಮೋರ್ ದ್ಯಾನ್ 60 years. ಅವರು 60 ವರ್ಷಗಳ ಕಾಲ ಆಳ್ವಿಕೆನ ನಡೆಸಿದ್ರು ಅಂತ ನಾವು ಹೇಳ್ಬೋದು. ಈ ಹಿಮ್ಸೆಲ್ಫ್ ವಾಸ್ ಎ ಗ್ರೇಟ್ ಸ್ಕಾಲರ್ ಆ್ಯಂಡ್ ಹಿ ಹ್ಯಾಡ್ ಎ ಶ್ರೀ ವಿಜಯ. ಲಿಸನ್, ಹಾಗೆಯೇ ಈ ಹಿಮ್ಸೆಲ್ಫ್ ವಾಸ್ ಎ ಗ್ರೇಟ್ ಸ್ಕಾಲರ್, ಅವರೊಬ್ಬರು ಸ್ವತಃ ವಿದ್ವಾಂಸರು ಕೂಡ ಆಗಿದ್ರು ಅಂತ ನಾವು ಹೇಳ್ಬೋದು. ಆ್ಯಂಡ್ ಈ ಹ್ಯಾಡ್ ಎ ಶ್ರೀ ವಿಜಯ. ಹಾಗೆಯೇ ಶ್ರೀ ವಿಜಯ ಅನ್ನುವಂಥವರು ಕೂಡ ಅವರ ಒಂದು ಅನದರ್ ಸ್ಕಾಲರ್ ಇನ್ ಇಸ್ ಕೋರ್ಟ್. ಈ ಒಂದು ಶ್ರೀ ವಿಜಯ ಅನ್ನುವಂಥವ್ರು ಏನು ವಿಕ್ರಮಾರ್ಜುನ ವಿಜಯ ಬರೆದವರಲ್ವಾ. ಸೊ ವಿಕ್ರಮಾರ್ಜುನ ವಿಜಯ ಬರೆದಿರುವಂತಹ ಶ್ರೀ ವಿಜಯ ಅವರು ಕೂಡ ಏನಾಗಿದ್ರು ಅಂದರೆ ಇವರ ಆಸ್ಥಾನದಲ್ಲಿದ್ದಂತಹ ಸ್ಕಾಲರ್ ಅಂತಲೂ ಕೂಡ ನಾವು ಹೇಳ್ಬಹುದು. ನೃಪತುಂಗ ವಾಸ್ ಮಚ್ ಇಂಟ್ರೆಸ್ಟೆಡ್ ಇನ್ ಈಸ್ ವೆಲ್ಫೇರ್ ಆಫ್ ಹಿಸ್ ಸಬ್ಜೆಕ್ಟ್ಸ್. ಲಿಸನ್, ಹಾಗೆಯೇ ನೃಪತುಂಗ ವಾಸ್ ಮಚ್ ಇಂಟ್ರೆಸ್ಟೆಡ್ ಇನ್ ದ ವೆಲ್ಫೇರ್ ಆಫ್ ಹಿಸ್
ಸಬ್ಜೆಕ್ಟ್ಸ್ ಅಂತಂದರೆ ಇಷ್ಟವಾದಂಥ ಸಂಗತಿ ಅಂದರೆ ತನ್ನ ಒಂದು ಪ್ರಜೆಗಳ ಕ್ಷೇಮನ ನೋಡ್ಕೊಳ್ಳೋ ಅಂಥದ್ದು ಅಂತ. ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದರಲ್ಲಿ ಅಂತ ನಾವು ಹೇಳ್ಬೋದು. ಹಿ ಬಿಲ್ಟ್ ಮಾನ್ಯಕೇಟ ಸಿಟಿ. ಹಿ ಬಿಲ್ಟ್ ಮಾನ್ಯಕೇಟ ಸಿಟಿ. ಮಾನ್ಯಕೇಟ ಅನ್ನುವಂಥ ಒಂದು ಪಟ್ಟಣವನ್ನು ಕೂಡ ಅವರು ನಿರ್ಮಾಣ ಮಾಡಿದರು. ಸೊ ಈಗ ಅಟ್ ಪ್ರೆಸೆಂಟ್ ಅದು ಮಳಖೇಡ ಆಫ್ ಕಲಬುರ್ಗಿ ಡಿವಿಷನ್. ಕಲಬುರ್ಗಿ ಡಿವಿಷನ್ಸಲ್ಲಿ ಬರುವಂತಹ ಒಂದು ಮಳಖೇಡ ಅನ್ನುವಂಥ ಒಂದು ಇದು ಏನು ಪ್ರೆಸೆಂಟಲ್ಲಿ ಕರೀತಾರಲ್ವ, ಸೊ ಆ ಒಂದು ಪಟ್ಟಣವನ್ನು ನಾವಿಲ್ಲಿ ಮಾನ್ಯಕೇಟ ಅಂತಲೂ ಕೂಡ ನಾವು ಹೇಳ್ತೀವಿ. ಸೊ ದಿಸ್ ಬಿಕೇಮ್ ದ ಕ್ಯಾಪಿಟಲ್ ಆಫ್ ರಾಷ್ಟ್ರಕೂಟರ್ಸ್. ಇದು ರಾಷ್ಟ್ರಕೂಟರ ಒಂದು ರಾಜಧಾನಿಯಾಗಿತ್ತು ಅಂತಲೂ ಕೂಡ ನಾವು ಹೇಳ್ಬೋದು. ದ ಟ್ರಾವೆಲರ್ ಫ್ರಮ್ ಅರೇಬಿಯಾ ಸುಲೈಮಾನ್ ಅಂತ ಹೇಳ್ತಾರೆ. ದ ಟ್ರಾವೆಲರ್, ಇಲ್ಲೂ ಕೂಡ ಒಬ್ಬರು ಟ್ರಾವೆಲರ್ ಕಂಡು ಬರ್ತಾರೆ. ಆ ಟ್ರಾವೆಲರ್ ಹೆಸರೇನು ಅಂತಂದರೆ ಈ ಒಂದು ಸುಲೈಮಾನ್ ಅಂತಲೂ ಕೂಡ ನಾವು ಹೇಳ್ತೀವಿ. ಓಕೆನಾ, ಇಲ್ಲಿ ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ವಾಟ್ ಆಸ್ ಸುಲೈಮಾನ್ ರಿಟರ್ನ್ ಅಬೌಟ್ ರಾಷ್ಟ್ರಕೂಟರ್ಸ್ ಅಂತ ಹೇಳ್ತಾರೆ. ವಾಟ್ ಆಸ್ ಸುಲೈಮಾನ್ ರಿಟರ್ನ್ ಅಬೌಟ್ ರಾಷ್ಟ್ರಕೂಟರ್ಸ್ ಅಂದರೆ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಕುರಿತುಬಿಟ್ಟು ಸುಲೈಮಾನ್ ಏನಂತ ಬಣ್ಣಿಸ್ತಾರೆ. ಲಿಸನ್, ಏನಂತ ಬಣ್ಣಿಸ್ತಾರೆ ಅಂತಂದರೆ ಲಿಸನ್ ಕೇರ್ಫುಲಿ. ಎ ಟ್ರಾವೆಲರ್ ಫ್ರಮ್ ಅರೇಬಿಯಾ. ಅರೇಬಿಯಾದಿಂದ, ಅರಬ್ ದೇಶದಿಂದ ಬಂದಂತಹ ಯಾಂತ್ರಿಕ ಟ್ರಾವೆಲರ್ ಏನಂತ ಹೇಳ್ತಾರೆ. ಸುಲೈಮಾನ್ ಆಸ್ ಡಿಸ್ಕ್ರೈಬ್ that Rashtrakuta Empire was one of the 4 large emprises of his old ಅಂತ ಹೇಳ್ತಾರೆ. ಅಂದರೆ ಆ ಕಾಲದ ವಿಶ್ವದ 4 ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟನೂ ಕೂಡ ಒಂದಾಗಿತ್ತು ಅಂತಲೂ ಕೂಡ ಯಾರು ಹೇಳಿದರು, ಈ ಒಂದು ಸುಲೈಮಾನ್ ಹೇಳಿದರು ಅಂತಲೂ ಕೂಡ ನಾವು ಹೇಳ್ಬೋದು. ಆದರೆ ಹಾಗೆಯೇ ಯಾವ್ಯಾವುದು ದ ರಿಮೈನಿಂಗ್ ಆರ್ ರೋಮನ್, ಅರಬ್ ಆ್ಯಂಡ್ ನೆಕ್ಸ್ಟ್ ಒನ್ ಚೀನಿ ಎಂಪೈರ್ಸ್. ಚೀನಿ ಎಂಪೈರ್, ಅರಬ್ಬರ್ ಇರ್ಬೋದು, ರೋಮನ್ ಇರ್ಬೋದು, ನೆಕ್ಸ್ಟ್ ಒನ್ ಚೀನೀಸ್ ಎಂಪೈರ್. ಈ ಒಂದು ಸಾಮ್ರಾಜ್ಯಗಳಲ್ಲಿ ಈ ಒಂದು ರಾಷ್ಟ್ರಕೂಟ ಸಾಮ್ರಾಜ್ಯನೂ ಕೂಡ ಒಂದು ಅಂತಲೂ ಕೂಡ ಯಾರು ಅಭಿಪ್ರಾಯಪಟ್ಟರು ಅಂದರೆ ಅಮೋಘವರ್ಷ ದೃಪತುಂಗ ಅಂತಂದು ಈ ಒಂದು ಚೀನಿ ಅರಬ್ ಯಾಂತ್ರಿಕ ಆಗಿರುವಂತಹ ಸುಲೈಮಾನ್ ಇಲ್ಲಿ ತಿಳಿಸ್ತಾರೆ. ಓಕೆನಾ, ಸರಿ. ಓಕೆ, ಲಿಸನ್ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ಯು ಫಸ್ಟ್ ರಾಷ್ಟ್ರಕೂಟಸ್ ಅಂತ ನಾವು ಆ ವರ್ಡ್ ನಮಗೆ ನೆನಪಿಗೆ ಬರಬೇಕು ಅಂತಂದರೆ ಇಲ್ಲಿ 3 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಈಸ್ ಕವಿರಾಜ ಮಾರ್ಗ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪಂಪ, ಆ್ಯಂಡ್ ಥರ್ಡ್ ಒನ್ ಈಸ್ ಕೈಲಾಸನಾಥ ಟೆಂಪಲ್. ಲಿಸನ್, ಫಸ್ಟ್ ಒನ್ ಕವಿರಾಜ ಮಾರ್ಗ. ದಿಸ್ ಈಸ್ ದ ಫಸ್ಟ್ ಅವೈಲಬಲ್ ಬುಕ್ ಇನ್ ಕನ್ನಡ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಪಂಪ. ಪಂಪನ ನಾವಿಲ್ಲಿ ಪಂಪ ಈಸ್ ಎ ಗ್ರೇಟೆಸ್ಟ್ ಕನ್ನಡ ಪೊಯೆಟ್. ಈ ರೋಟ್ ಎಪಿಕ್ ಪೊಯೆಟ್ರಿ ಇನ್ ದಿ ಕನ್ನಡ ಫಾರ್ ದಿ ಫಸ್ಟ್ ಟೈಮ್. ಹಾಗೆಯೇ ದೇರ್ಫೋರ್ ಈ ಈಸ್ ಕಾಲ್ಡ್ ಆದಿಕವಿ ಆಫ್ ಕನ್ನಡ. ಆದಿಕವಿ ಆಫ್ ಕನ್ನಡ, ದ ಫಸ್ಟ್ ಪೊಯೆಟ್ ಆಫ್ ಕನ್ನಡ ಅಂತ ನಾವು ಹೇಳ್ಬೋದು. ಹಾಗೆಯೇ ಇವರು ಹರಿಕೇಸರಿ ಆಫ್ ವೇಮುಲವಾಡದ ಹರಿಕೇಸರಿ ಅವರ ಒಂದು ಕೋರ್ಟಲ್ಲಿ ಪಂಪ ಇದ್ದರು ಅಂತ ನಾವು ಹೇಳ್ಬೋದು. ಹಾಗೆಯೇ ಪಂಪ ಹ್ಯಾಸ್ ರಿಟರ್ನ್ 2 ಫೇಮಸ್ ಪೊಯಮ್ಸ್, ನೇಮ್ಲಿ ಫಸ್ಟ್ ಒನ್ ಈಸ್ ಆದಿಪುರಾಣ, ಸೆಕೆಂಡ್ ಒನ್ ಈಸ್ ವಿಕ್ರಮಾರ್ಜುನ ವಿಜಯ. ಸೊ ವಿಕ್ರಮಾರ್ಜುನ ವಿಜಯ ಈಸ್ ಆಲ್ಸೋ ಕಾಲ್ಡ್ ಪಂಪ ಭಾರತ. ಲಿಸನ್, ಹಾಗೆ ನೆಕ್ಸ್ಟ್ ಒನ್ ಎಲ್ಲೋರಾ ಆ್ಯಂಡ್ ಎಲಿಫೆಂಟ್. ಕೈಲಾಸನಾಥ ಟೆಂಪಲ್ ಆಫ್ ಎಲ್ಲೋರಾ ಬಿಲ್ಟ್ ಬೈ ಕಟಿಂಗ್ ಎ 100 feet tall single rock. ಕೃಷ್ಣ ಫಸ್ಟ್ ಎ ರಾಷ್ಟ್ರಕೂಟ ಕಿಂಗ್ ಬಿಲ್ಟ್ ಇಟ್. ಹಾಗೆಯೇ ರಾಷ್ಟ್ರಕೂಟರ ಕೃಷ್ಣ, 1ನೇ ಕೃಷ್ಣ ಅನ್ನುವಂಥವ್ರು ಕೈಲಾಸನಾಥ ಟೆಂಪಲ್ ಅನ್ನೋದನ್ನ ಕಟ್ಟಿಸಿದ್ರು ಅಂತ ಹೇಳ್ಬೋದು. ಎ ಸಿಂಗಲ್ ರಾಕ್, 100 feet tall ಸಿಂಗಲ್ ರಾಕ್ ಅಂತ ಹೇಳ್ತಾರೆ. 100 ಅಡಿ ಎತ್ತರ ಇರುವಂತಹ ಒಂದೇ ಒಂದು ಬಂಡೆನಲ್ಲಿ ಕೆತ್ತಿಸಿರೋವಂಥ ಒಂದು ಯಾವುದು ದೇವಸ್ಥಾನ ಅಂದರೆ ಕೈಲಾಸನಾಥ ಟೆಂಪಲ್. ಹಾಗೆಯೇ ಫೇಮಸ್ ಆಗಿರುವಂಥ ಕಿಂಗ್ಸ್ ಅಂತ ಅಂದರೆ ನಾವು ಧ್ರುವ ನೋಡ್ಬೋದು. ನೆಕ್ಸ್ಟ್ ಒನ್ ಗೋವಿಂದ III ನಾವು ನೋಡ್ತೀವಿ. ಸೊ ಗೋವಿಂದ III ಫೇಮಸ್ ಪೊಯೆಟ್ಸ್ ಅಮಂಗ್ ದಿ ರಾಷ್ಟ್ರಕೂಟಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್ ಅಮೋಘವರ್ಷ. 3ನೇ ಗೋವಿಂದನ ಮಗ ಯಾರು ಅಂದರೆ ಅಮೋಘವರ್ಷ ದೃಪತುಂಗ. ಇವರು 14ನೇ ವರ್ಷಕ್ಕೆ ಆಡಳಿತಕ್ಕೆ ಬಂದರು. ಈ ರೂಲ್ಡ್ ಫಾರ್ ಮೋರ್ ದೆನ್ 60 years, 60 ವರ್ಷಗಳ ಕಾಲ ಇವರು ಆಳ್ವಿಕೆನ ಮಾಡಿದರು. ಈ ಹಿಮ್ಸೆಲ್ಫ್ ವಾಸ್ ಎ ಗ್ರೇಟ್ ಸ್ಕಾಲರ್ ಆ್ಯಂಡ್ ಹಿ ಹ್ಯಾಡ್ ಎ ಶ್ರೀ ವಿಜಯ ಅನ್ನೋರಂಥವ್ರು ಕೂಡ ಕವಿರಾಜ ಮಾರ್ಗ ಏನು ಬರೆದಿದ್ರಲ್ವ,
ಸೊ ಇವರು ಕೂಡ ಈ ಒಂದು ಆಸ್ಥಾನದಲ್ಲಿ ಇದ್ರು ಅಂತ ಹೇಳಿಬಿದ್ರು. ಈ ಹಿಮ್ಸೆಲ್ಫ್ ವಾಸ್ ಎ ಗ್ರೇಟ್ ಸ್ಕಾಲರ್, ಅವರಷ್ಟಿಗೆ ಅವರೇನೆ ಅವರು ಮಹಾನ್ ವಿದ್ವಾಂಸರು ಕೂಡ ಆಗಿದ್ರು ಅಂತ ನಾವು ಹೇಳ್ಬೋದು. ಇಲ್ಲಿ ಟ್ರಾವೆಲರ್ ಕೂಡ ಒಬ್ಬರು ಬರ್ತಾರೆ, ದ ಟ್ರಾವೆಲರ್ ಫ್ರಮ್ ಅರೇಬಿಯಾ ಅರಬ್ ಟ್ರಾವೆಲರ್ ಕಂಡು ಬರ್ತಾರೆ. ಯಾರು ಅಂದರೆ ಸುಲೈಮಾನ್ ಅಂತ ನಾವು ಹೇಳ್ಬೋದು. ಓಕೆನಾ. Okay, students, if you have any doubt regarding this topic, please ask the question. Dear students, now take the homework. You write down. First one is name the works of Pampa. First question, name the works of Pampa. And second one question, what has Sulaiman written about Rashtrakutas? What has Sulaiman written about Rashtrakutas? Thank you.